ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಆಗುವ ಯೋಗ ಕೂಡಿ ಬಂದಿದೆ. ಆದರೆ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗಡೆ ದುರ್ಗಾದೇವಿಯ ಆರಾಧಕರು ಆಗಿದ್ದರು. ಆದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಾಕಷ್ಟು ಸಂಕಷ್ಟ ಬಂದ ಸಂದರ್ಭದಲ್ಲಿ ಕೂಡ ಗಡೆ ದುರ್ಗಾದೇವಿಯ ಮೊರೆ ಹೋಗಿದ್ದರು. ಅದೇ ರೀತಿಯಾಗಿ ಖುದ್ದು 2020ರಲ್ಲಿ ಗಡೆ ದುರ್ಗಾದೇವಿ ಜಾತ್ರೆಯಲ್ಲಿ ಭಾಗವಹಿಸಿ ಖುದ್ದು ದೇವಿಗೆ ಸಿಎಂ ಆಗುವ ಬಗ್ಗೆ ಒಂದು ದೇವಿಯ ಮೊರೆ ಹೋಗಿದ್ದರು. ಅದರಂತೆ ಈಗ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಿಎಂ ಆಗ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲು ಗಡೆ ದುರ್ಗಾದೇವಿಯ ಪ್ರಮುಖ ಅರ್ಚಕರು ಏನಂತಂದರೆ ಮಹಾದೇವಪ್ಪ ಪೂಜಾರಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಏನಂತಕ್ಕೇನೆ ಯಾಕಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಎಂಬುದ್ರ ಬಗ್ಗೆ ಈ ಹಿಂದೆ ಕೂಡ ಇದೇ ಅರ್ಚಕರು ಮಹಾದೇವಪ್ಪ ಪೂಜಾರಿ ಅವರು ಕೂಡ ಭವಿಷ್ಯ ನೋಡಿದ್ರು. ಆದರೆ ಅವರ ಭವಿಷ್ಯ ಈಗ ನಿಜವಾಗ್ತಾ ಇದೆ. ಅದೇ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಗಡೆ ದುರ್ಗಾದೇವಿಯ ಆರಾಧಕರಾಗಿದ್ದಾರೆ. ದೇವಿಯ ಕೃಪಾ ಆಶೀರ್ವಾದ ಫಲದಿಂದ ಅವರು ಕೂಡ ಸಿಎಂ ಕೂಡ ಆಗ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲು ಗಡೆ ದುರ್ಗಾದೇವಿಯ ಅರ್ಚಕರಂತ ಮಹಾದೇವಪ್ಪ ಪೂಜಾರಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರಂತ ಈ ಹಿಂದೆ ತಾವು ಭವಿಷ್ಯ ನೋಡಿದ್ರೆ ಅದು ಈಗ ಈಡೇರ್ತಾ ಇದೆ, ಏನು ಹೇಳ್ತಾರೆ? ಇದು ಎಲೆಕ್ಷನ್ಗೆ ಮೊದಲೇ ಹೇಳಿದ್ದು, ಎಲೆಕ್ಷನ್ಗೆ ಮೊದಲೇ ಹೇಳಿದ್ದು ನಾವು. ಇನ್ನು ಎಲೆಕ್ಷನ್ ಒಂದು ತಿಂಗಳು ಇತ್ತು, ಅವಾಗ ಹೇಳಿದ್ಲ ಅಮ್ಮ. ಫುಲ್ ಮೆಜಾರಿಟಿ ಕಾಂಗ್ರೆಸ್ ಬರ್ತದ, ಅದರಲ್ಲಿ ಇಬ್ಬರು ಸಿ ಎಮ್ಗಳು ಅಂತ. ಸಿ ಎಮ್ 2-6 ಇಟ್ಕೊಂಡು ಅಮ್ಮ ಯಾರಿಗೆ ಹಾಕ್ಬೇಕಂದ್ರೆ ನಾನು ನಮ್ಮಲ್ಲಿಗೆ ಬಂದನ ಡಿ.ಕೆ. ಶಿವಕುಮಾರ್ ಇತ್ತಿಗೆ ಹಾಕ್ಬೇಕಂತ. ಆದ್ರೆ 2 ಅಂತ ಹೇಳಿಬಿಟ್ರೆ ಮತ್ತು ಆತಗ ಸಿದ್ದರಾಮಯ್ಯಗೆ ಹಾಕಿದ್ರು. ಆಮೇಲೆ ಇತ್ತಗ ಡಿ.ಕೆ. ಶಿವಕುಮಾರ್ ಆಗಲೇಬೇಕಂತ ಈಗ ಹೂವಿನಾರ ರೆಡಿ ಮಾಡ್ಯಾಳ. ಡಿ.ಕೆ. ಶಿವಕುಮಾರ್ ಅವರು ಈಗ ನೀವು ಸಿ ಎಂ ಆಗ್ತಾರಂತ ನೀವೇ ಭವಿಷ್ಯ ನೋಡಿದಿರಿ ಈ ಹಿಂದೆ, ಆ ಭವಿಷ್ಯ ಈಗ ನಿಜವಾಗ್ತಾ ಇದೆ. ನಾವೇ ಭವಿಷ್ಯ ನೋಡಿದ್ವಿ, ನಿಜ ಆಗಲೇಬೇಕಲ್ಲ. ನೀ ಯಾವಾಗ ಹೇಳಿದ್ದು ಫೇಲ್ ಆಗಿದೆ, ನಿನ್ಗೆ ಯಾವಾಗ ಹೇಳಿದ್ದು ಆಗಿಲ್ಲ. ನೀನು ಹೇಳ್ತಲ್ಲ ಇವ್ರು ಹಿಂಗೆ ಹೇಳಿದ್ದು, ಇವರು ಮೋದಿ ಹಿಂಗಾಗ್ಯದ, ಮೊದಲು ಮೋದಿ 1 ಸೆಕೆಂಡ್ ಅಂತ ಹೇಳಿ ನೀವು ಹೇಳಿದ್ದು ಈಗ ನಿಜವಾಗ್ತಾ ಇದೆ. ಆಮೇಲೆ ಡಿ.ಕೆ. ಶಿವಕುಮಾರ್ ಅವರು ಯಾವುದೇ ಸಂಕಷ್ಟ ಸಂದರ್ಭದಲ್ಲಿ ಇಡಿ ಕೇಸ್ ಆಗಿರ್ಬೋದು, ಹಲವಾರು ಕೇಸ್ಗಳ ಸಂದರ್ಭದಲ್ಲಿ ನೀವು ಅವ್ರ ಮನೆಗೆ ಹೋಗಿ ಕೂಡ ಪೂಜೆ ಮಾಡಿದಿರಿ. ಇಲ್ಲಿ ಗಡೆ ದುರ್ಗಾದೇವಿ ಕೂಡ ಪೂಜೆ ಮಾಡಿದಿರಿ. ಸಂಕಷ್ಟ ಬಂದಾಗ, ಸಂಕಷ್ಟ ಸಂದರ್ಭದಾಗ ಯಾವೆಲ್ಲ ಅವಾಗ ಪೂಜೆ ಮಾಡಿದ್ರು ಅವ್ರ ಮನೆಯಲ್ಲಿ? ಅವಾಗ ಒಂದು ಸಲ ಜೈಲಿಗೆ ಹೋದಾಗ ಮನೆಗೆ ಕರೆಸಿದ್ರು ಅವರು, ಡಿ.ಕೆ. ಶಿವಕುಮಾರ್ ಅವಾಗ ಕರೆಸಿದಾಗ ಪೂಜೆ ಗೀಸೆ ಮಾಡಿ ಮತ್ತೆ ಇಲ್ಲಿ ಊರಿಗೆ ಬರ್ಬೇಕು. ಊರಿಗೆ ಬಂದ್ರೆ ನೀನೆಲ್ಲ ಆರಾಮ ಆಗ್ತದೆ ಅಂದು. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವ್ರು ಸಂಕಷ್ಟ ಬಂದಾಗ ಅವಾಗ ದೇವರು ಪೂಜೆ ಮಾಡಿದ್ಮೇಲೆ ಅವರಿಗೆಲ್ಲ ಒಳಿತಾಗ್ಯದ, ಒಳ್ಳೇದಾಯ್ತು. ಅವ್ರು ಪೂಜೆ ಮಾಡಿದ್ಮೇಲೆ ಒಳ್ಳೇದಾಯಿತು. ಒಳ್ಳೇದಾದ್ಮೇಲೆ ಮತ್ತೆ ನಾನು ಜೈಲಿಗೆ ಹೋಗಿ ಬಂದಮೇಲೆ ಹೋದೆ ಮನೆಗೆ ಹೋದ್ಮೇಲೆ ನಿನಗೊಂದು ದೊಡ್ಡ ಗಿಫ್ಟ್ ಕೊಡೋಕೆ ಬಂದೀನಿ ಅಂತಂದು. ಏನಪ್ಪ ನೀನು ಜೈಲಿಗೆ ಹೋದ್ಮೇಲೆ ಯಾರು ಕೊಡ್ತಾರೆ ನೀನು ಗಿಫ್ಟು? ನಾನು ಕೊಡೋಕೆ ಬಂದೀನಿ ಅಂದು. ಅದೇನಪ್ಪ ಅಂದ್ರೆ ನಮ್ಮ ಊರಿಗೆ ಬಂದ್ರೆ ಕೊಡ್ತೀನಿ, ಹೇಳ್ಕೊಂಡಿಲ್ಲ ಅದು. ಆಯ್ತು ಊರಿಗೆ ಬರ್ತಾನೆ ಅಂತ. ಊರಿಗೆ ಬಂದಮೇಲೆ ಆತ ಅಮ್ಮ ಅಧ್ಯಕ್ಷ ಪಟ್ಟ ಕೊಟ್ಟಿದ್ದು. ಮತ್ತು ಈಗ ಉಪಮುಖ್ಯಮಂತ್ರಿ ಆದ, ಈಗ ಮುಖ್ಯಮಂತ್ರಿನೂ ಆದ. ಡಿ.ಕೆ. ಶಿವಕುಮಾರ್ ಅವರು ನೀವು ಗಡೆ ದುರ್ಗಾದೇವಿಗೆ ಜಾತ್ರೆ ಬಂದಿದ್ರು, ಅವಾಗೆಲ್ಲ ಏನು ಪೂಜೆ ಮಾಡಿದ್ರು? ದೇವ್ರಿಗೇನೋ ಚೀಟಿ ಬರೆದಿದ್ರಲ್ಲ, ಏನಂತ ಬರೆದಿದ್ರು ಅಂತಾರೆ? ಆತನೇ ಎಲ್ಲ ಬರೆದಿಟ್ಟಿದ್ದಲ್ಲ, ನಾನು ಸಿ ಎಮ್ ಆಗ್ಬೇಕು ಮತ್ತು ಅಧ್ಯಕ್ಷ ಆಗ್ಬೇಕು, ಇವೆರಡು ನೆರವೇರಿಸ್ತಂತ ಹೇಳಿದ್ರು. ಆಗೋಯ್ತು. ಈಗ ಅಂದ್ರೆ ದೇವಿಯ ಆಶೀರ್ವಾದ ಫಲದಿಂದ ಸಿ ಎಂ ಆಗ್ತಾ ಇದ್ದಾರೆ, ಏನು ಹೇಳ್ತೀರಿ? ದೇವಿ ಆಶೀರ್ವಾದದಂತನೇ ಆಗಿತ್ತು. ಇನ್ನು ಮೊದಲೇ ಭವಿಷ್ಯನ 1 ವರ್ಷಕ್ಕೆ ಮೊದಲೇ 2 ವರ್ಷಕ್ಕೂ 1 ವರ್ಷಕ್ಕೂ ಮೊದಲೇ ಹೇಳ್ತು, ಇದು ಹಿಂಗೆ ಅಂತೆಲ್ಲ ಹೇಳ್ತೀವಲ್ಲ. ಅಂದರೆ ದೇವಿಯ ಕೃಪಾಶೀರ್ವಾದ ಸದಾ ಡಿ.ಕೆ. ಶಿವಕುಮಾರ್ ಮೇಲೆ ಇದೆ. ಎನಿ ಟೈಮ್ ಆತನ ಮೇಲೆ ಆಶೀರ್ವಾದ ಇದೆ. ಏನು ಈಗ ಅವರು ಸಿ ಎಂ ಆಗ್ತಾ ಇದ್ದಾರೆ, ದೇವಿ ಆಶೀರ್ವಾದ, ನಿಮ್ಮ ಭವಿಷ್ಯ ನಿಜವಾಗ್ತಾ ಇದೆ. ಆಗಲೇಬೇಕಲ್ಲ. ಈಗ ಅವರಿಗೆಲ್ಲ ಒಳ್ಳೇದಾಗ್ತದೆ ಅಂತ. ಒಳ್ಳೇದಾಗ್ತದೆ. ಇದು ಗಡೆ ದುರ್ಗಾದೇವಿಯ ದೇವಸ್ಥಾನದ ಅರ್ಚಕರಂತ ಮಹಾದೇವಪ್ಪ ಪೂಜಾರಿ ಅವರ ಅಭಿಪ್ರಾಯವಾಗಿದೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಸದಾ ಗಡೆ ದುರ್ಗಾದೇವಿಯ ಆಶೀರ್ವಾದ ಫಲ ಇದೆ. ಆ ಫಲಪ್ರಾಪ್ತಿಯಿಂದ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಿ ಎಂ ಆಗ್ತಾ ಇದ್ದಾರೆ ಎಂಬ ಮಾತನ್ನು ಆಡಿದ್ದಾರೆ. ನಾಗಪ್ಪ ಮಲ್ಲಿಪಟೇಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.